ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ. ನಾನು ಮಮತಾ. ಎಂವಿ ಸಾಧಕರು 8ನೇ ಸಂಚಿಕೆಗೆ ತಮಗೆ ಆತ್ಮೀಯವಾದ ಸ್ವಾಗತ. 8ನೇ ಸಂಚಿಕೆಯ ಹೆಚ್ಚುವರು ಕೂಡ ರಾಣೆಬೆನ್ನೂರಿನವರೇ, ಅಂದ್ರೆ ಅವರ ಬ್ರಾಂಚ್ ರಾಣೆಬೆನ್ನೂರಲ್ಲಿ, ಬಟ್ ಅವರು ಮೂಲತಃ ಉಡುಪಿಯವರು, ಬೈಂದೂರಿನವರು. ಅವರ ಹೆಸರು ಶಶಿಕುಮಾರ್ ಅಂತ. ಉಡುಪಿಯಿಂದ ರಾಣೆಬೆನ್ನೂರಿಗೆ ಬಂದು ಎಂವಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಾಧನೆಗಳನ್ನ ಮಾಡಿದ್ದಾರೆ. ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ಮೊದಲು ನಾನು ಅವರನ್ನ ಈ ಸಂಚಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಶಶಿಕುಮಾರ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶಶಿಕುಮಾರ್ ಅವರೇ, ನೀವು ಉಡುಪಿಯಿಂದ ರಾಣಿಬೆನ್ನೂರಿಗೆ ಯಾಕೆ ಬಂದ್ರಿ? ನಿಮ್ಮ ಊರಲ್ಲಿ ನಿಮ್ಮ ಮನೆ, ನಿಮಗೆ ಕೃಷಿ, ಹೊಲ, ತಂದೆ ತಾಯಿ, ಫ್ಯಾಮಿಲಿ, ನಿಮ್ಮ ಬಾಲ್ಯದ ದಿವಸಗಳು, ಇದನ್ನೆಲ್ಲ ಒಂದ್ಸಲ ನೀವು ನೆನಪು ಮಾಡ್ಕೊಳ್ಬೇಕು. ಭಾವುಕರಾಗಬೇಡಿ. ಕಾರ್ಯಕ್ರಮ ಸ್ಟಾರ್ಟ್ ಆಗುವಾಗಲೇ ನೀವು ಈ ಥರ ಭಾವುಕರಾದರೆ ಮಾತಾಡಲಿಕ್ಕೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ನೀವು ಹಂಚ್ಕೊಳ್ಬೇಕು. ಓಕೆ, ಹೇಗೆ ನೀವು ಈ ಎಂವಿಯಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ ಆ ಒಂದು ಹಿಂದಿನ ಸ್ಥಿತಿಗತಿ ಹೇಗಿತ್ತು? ನಿಮ್ಮ ತಂದೆ ಯಾರು, ತಾಯಿ, ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ಜೀವನ, ಇದರ ಬಗ್ಗೆ ಹೇಳಿ. ನನ್ನ ಹೆಸರು ಬಂದ್ಬಿಟ್ಟು ಶಶಿಕುಮಾರ್ ಅಂತ. ನಮ್ಮ ಊರು ಉಡುಪಿ ಡಿಸ್ಟಿಕ್ಕು ಬೈಂದೂರು ತಾಲೂಕಿನ ಕಾಲ್ತೋಡು ಗ್ರಾಮದ ಕಪ್ಪಾಡಿ ಕಂಪ ಅಂತ. ನಮ್ಮ ಅಮ್ಮನ ಹೆಸರು ಬಂದ್ಬಿಟ್ಟು ಸುಶೀಲಾ ಪೂಜಾರ್ತಿ ಅಂತ. ನಮ್ಮ ತಂದೆ ರಾಮ್ ಪೂಜಾರಿ. ನಾವು ಟೋಟಲಿ 4 ಜನ. 2 ತಮ್ಮಂದಿರಿದ್ದಾರೆ, ಇನ್ನೊಬ್ಳು ತಂಗಿ. ಒಬ್ಬ ತಮ್ಮ ಆಟೋ ಓಡಿಸ್ತಾ ಇದ್ದಾನೆ, ಇನ್ನೊಬ್ಬ ತಮ್ಮ ಸೆಕೆಂಡ್ PUC ಓದ್ತಾ ಇದ್ದಾನೆ, ಇನ್ನೊಬ್ಳು ತಂಗಿ ಬಂದ್ಬಿಟ್ಟು SSLC ಓದ್ತಾ ಇದ್ದಾರೆ. ನಾನು ಡಿಗ್ರಿ BComನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. BComನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಬೇರೆ ಕಡೆ ವರ್ಕ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಹೊರಗಡೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ SDA, FDA ಮತ್ತು RRB ಮತ್ತು ಕಾನ್ಸ್ಟೇಬಲ್ ಇದಕ್ಕೆ ಏನಾಕಿ ಅಪ್ಲಿಕೇಶನ್ ಹಾಕಿದ್ದೀನಿ. ಬಟ್ ಅದನ್ನು ಬರೀಲಿಕ್ಕೆ ಹೋಗಿಲ್ಲ. ಯಾಕಪ್ಪ, ರೀಸನ್ ಏನಪ್ಪ ಅಂತ ಹೇಳಿದರೆ, ನಮ್ಮ ಮನೆ ಪಕ್ಕದಲ್ಲೇ ರ್ಯಾಂಕ್ ಸ್ಟೂಡೆಂಟ್ಗಳೆಲ್ಲ ಇದ್ದರು. ಅವರು ಕಾಂಪಿಟೇಟಿವ್ ಎಕ್ಸಾಮ್ ಹಾಕಿದರು. ಅವರಿಗೂ ಆಗಿಲ್ಲ ಅಂದಮೇಲೆ ನನಗೆ ಹೆಂಗಾಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕಾಂಪಿಟೇಟಿವ್ ಎಕ್ಸಾಮ್ನ ಬರೀಲಿಲ್ಲ. ನಾನು ಎಜುಕೇಷನ್ ಮಾಡಿದ್ದು 1ರಿಂದ 5ನೇ ಕ್ಲಾಸು ಬೇಟೆಣೆ ಶಾಲೆ ಅಂತ, ಕಿರಿಯ ಪ್ರಾಥಮಿಕ ಶಾಲೆ ಬೇಟೆಯಾಣೆ. ಅಲ್ಲಿ ನಮ್ಮ ಚಿಕ್ಕಮ್ಮನ ಜೊತೆ ಇದ್ಬಿಟ್ಟು ಎಜುಕೇಷನ್ನ ಕಂಪ್ಲೀಟ್ ಮಾಡಿ 1ರಿಂದ 5ನೇ ಕ್ಲಾಸ್ ತನಕ. ಅದಾದಮೇಲೆ 6ರಿಂದ 8ನೇ ಕ್ಲಾಸ್ ತನಕ ಹಿರಿಯ ಪ್ರಾಥಮಿಕ ಶಾಲೆ ರಾಗಿಯಕಲಲ್ಲಿ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ 9th ಮತ್ತು 10th ಮೂಕಾಂಬಿಕಾ ಪ್ರೌಢಶಾಲೆ ಗೋಳಿಹೊಳೆಯಲ್ಲಿ ಕಂಪ್ಲೀಟ್ ಮಾಡಿದೆ. ಅಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟು ಎಜುಕೇಷನ್ PUC ಎಜುಕೇಷನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಊರೊಳಗಡೆ ಎಜುಕೇಷನ್ನ ಮಾಡಿದರೆ ನಮ್ಮ ಊರಿಂದ ಕಾಲೇಜ್ಗೆ ತುಂಬ ದೂರ ಆಗ್ತಿತ್ತು. ಅದಕ್ಕೋಸ್ಕರ ನಮ್ಮ ಅಮ್ಮ ಏನು ಹೇಳಿದ್ರಪ್ಪ ಅಂದರೆ, ಚಿಕ್ಕಮ್ಮ ಬೆಂಗಳೂರು ಒಳಗಡೆ ಇದ್ದಾರೆ, ನೆಲಮಂಗಲದೊಳಗಡೆ, ಸೊ ಎಜುಕೇಷನ್ನ ಬೆಂಗಳೂರು ಒಳಗಡೆ ಮಾಡು ಅಂತ ಹೇಳಿದರು. ಆ ರೀಸನಿಂದ ಏನು ಮಾಡಿದ್ನಪ್ಪ ಅಂದರೆ, PU ಎಜುಕೇಷನ್ ಮಾಡಲಿಕ್ಕೆ ನೆಲಮಂಗಲಕ್ಕೆ ಹೋದೆ, ಬೆಂಗಳೂರು ಒಳಗಡೆ PU ಎಜುಕೇಷನ್ ಮಾಡ್ಕೊಳ್ಬೇಕಾದ ಸಂದರ್ಭದೊಳಗಡೆ ಚೈನೀಸ್ ಫುಡ್ ಒಳಗಡೆ ವರ್ಕ್ ಮಾಡಿಬಿಟ್ಟು 5 ಗಂಟೆಯಿಂದ ಒಂದು 11:30, 12 ಗಂಟೆ ತನಕ ಚೈನೀಸ್ ಫುಡ್ ಒಳಗಡೆ ವರ್ಕ್ ಮಾಡ್ತಿದ್ದೆ. ಅದಾದಮೇಲೆ ಬೆಳಿಗ್ಗೆ ಮಾರ್ನಿಂಗ್ ಮತ್ತೆ 8 ಗಂಟೆಗೆ ಎದ್ಬಿಟ್ಟು 9 ಗಂಟೆ ಅಂದರೆ ಕಾಲೇಜಿಗೆ ಹೋಗ್ಬಿಟ್ಟು 3:30 ತನಕ ಕಾಲೇಜ್ ಆಗ್ತಿತ್ತು. ಅದಾದಮೇಲೆ 5 ಗಂಟೆ ಬಂದುಬಿಟ್ಟು ಮತ್ತೆ ಚೈನೀಸ್ ಫುಡ್ ಒಳಗಡೆ ವರ್ಕ್ ಮಾಡ್ತಿದ್ದೆ. ಚೈನೀಸ್ ಫುಡ್ ಒಳಗಡೆ ವರ್ಕ್ ಮಾಡಬೇಕಾದ ಸಂದರ್ಭದೊಳಗಡೆ ತುಂಬ ವರ್ಕ್ ಮಾಡ್ತಾ ಇರೋ, ಜಾಬ್ ಮಾಡ್ತಾ ಇದ್ದೆ ಪರ್ಸನ್ ಬರ್ತಾಯಿದ್ರು. ಅವ್ರವ್ರ ಅನಿಸಿಕೆನ ಹೇಳ್ಕೊತಿದ್ರು. ಆವಾಗ ಏನಂತ ಅಂದರೆ, ಜಸ್ಟ್ 12,000, 15,000 ಅಥವಾ 18,000 ಸ್ಯಾಲ್ರಿ ತೊಗೊತಿದ್ರು ಇಂಜಿನಿಯರ್ ಮಾಡಿದವರು, BCom ಮಾಡಿದವರು. ಆವಾಗ ನನಗೆ ಅನಿಸಿತ್ತು, ಸುಮ್ಮನೆ ಯಾಕೆ 3 ವರ್ಷ ಡಿಗ್ರಿ ಕಂಪ್ಲೀಟ್ ಮಾಡಲಿ, ಇಲ್ಲಿಗೆ ಕ್ಲೋಸ್ ಮಾಡಿಬಿಟ್ಟು ಚೈನೀಸ್ ಫುಡ್ನ ಮಾಡ್ಕೊಂಡಿರ್ಬೇಕಂತ ಅಂದ್ಕೊಂಡಿದ್ದೆ. ನಮ್ಮ ಚಿಕ್ಕಪ್ಪನ ಎಜುಕೇಷನ್ ಬಂದುಬಿಟ್ಟು 4ನೇ ಕ್ಲಾಸ್ ಎಜುಕೇಷನ್ ಮಾಡ್ಕೊಂಡಿದ್ದಾರೆ. 4ನೇ ಕ್ಲಾಸ್ ಎಜುಕೇಷನ್ ಮಾಡ್ಕೊಂಡ್ಬಿಟ್ಟು ಡೈಲಿ 2,500-3,500 ಸಾವಿರ ವ್ಯಾಪಾರ ಆಗುತ್ತೆ. ಅದ್ರೊಳಗಡೆ 1,500 ಸೇವ್ ಆಯ್ತಪ್ಪ ಅಂದರು ತಿಂಗಳಿಗೆ 45,000-50,000 ಇನ್ಕಮ್ನ ತಗೊತಿದ್ದಾರೆ ಅವರು ಬಿಸ್ನೆಸ್ ಮಾಡಿಬಿಟ್ಟು. ಅದೇ ಒಬ್ಬ SSLC PUC ಅಥವಾ ಡಿಗ್ರಿ ಕಂಪ್ಲೀಟ್ ಆದಂಥ ಪರ್ಸನ್ನು 12,000-15,000 ಸಾವಿರಕ್ಕೆ ಕಷ್ಟಪಡ್ತಾ ಇದ್ದ. ಸೊ ಅದಕ್ಕೆ ರೀಸನಿಂದ ನಾನು ಡಿಗ್ರಿ ಮಾಡಲ್ಲ, ಸುಮ್ಮನೆ PUC ಆದಮೇಲೆ ನಮ್ಮ ಚಿಕ್ಕಪ್ಪ ಇಲ್ಲೇ ಒಂದು ಚೈನೀಸ್ ಫುಡ್ನ ಹಾಕ್ಕೊಡ್ತೀನಿ, ಇದೇ ಮಾಡ್ಕೊಂಡು ಹೋಗು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಮಾಡಲ್ಲ ಅಂತ ಹೇಳಿದೆ. ನಮ್ಮ ತಂದೆ ತಾಯಿ ಒತ್ತಾಯದ ಮೇರೆಗೆ ಏನು ಮಾಡಪ್ಪ ಅಂದರೆ ಡಿಗ್ರಿ ಮಾಡ್ಲಿಕ್ಕೆ ಬಂದೆ. ಡಿಗ್ರಿ ಮಾಡಿದ್ದು ಊರೊಳಗಡೆ ನಾವೊಂದು ರಿಚರ್ಡ್ ಆಲ್ಮೇಡ ನಾವೊಂದು ಕಾಲೇಜ್ ಒಳಗಡೆ ಡಿಗ್ರಿನ ಕಂಪ್ಲೀಟ್ ಮಾಡಿದೆ. ಫಸ್ಟು 15,000 ಅಡ್ಮಿಷನ್ ಫೀಸು, ಅದಾದಮೇಲೆ 16,000-17,000 ಅಡ್ಮಿಷನ್ ಫೀಸ್ನ ಕೊಟ್ಬಿಟ್ಟು ನಾ ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಡಿಗ್ರಿ ಒಳಗಡೆ ಏನು ಜಾಸ್ತಿ ಮಾರ್ಕ್ ಏನು ಬಂದಿಲ್ಲ, ಜಸ್ಟ್ 67 ಅಗ್ರಿಗೇಟ್ ಮಾರ್ಕ್ಸ್ನ ತೊಗೊಂಡ್ಬಿಟ್ಟು ಹೊರಗಡೆ ನಮ್ಮ ತಂದೆ ಹೋಟೆಲ್ ಒಳಗಡೆ ವರ್ಕ್ ಮಾಡ್ತಾ ಇದ್ದಾರೆ ಬೆಂಗಳೂರು ಒಳಗಡೆ ಒಂದು ಹೋಟೆಲ್ ಒಳಗಡೆ ತಿಂಡಿ ಭಟ್ರಾಗಿ ವರ್ಕ್ ಮಾಡ್ತಿದ್ದಾರೆ. ಜಸ್ಟ್ 15,000-18,000 ಸ್ಯಾಲ್ರಿ ತೊಗೊತಿದ್ದಾರೆ. ನಮ್ಮ ಅಪ್ಪಾಜಿ 9 ವರ್ಷ ಇರಬೇಕಾದ್ರೆ ಏನು ಮಾಡಿದ್ರು
ಮಾಡಿದ್ರಪ್ಪ ಅಂದರೆ ಹೋಟೆಲ್ ಒಳಗಡೆ ವರ್ಕ್ ಮಾಡ್ಲಿಕ್ಕೆ ಹೋಗಿದ್ರು ಜಸ್ಟ್ 9 ವರ್ಷಕ್ಕೆ. ನಮ್ಮ ತಂದೆನೂ ದುಡಿತಾ ಇದ್ದಾರೆ, ನಾನು ದೊಡ್ಡ ಮಗ ಇದ್ದೀನಿ. ನಾನು ಏನಾದರೂ ದುಡಿಬೇಕು, ಎಜುಕೇಷನ್ ಡಿಗ್ರಿ BComನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಎಜುಕೇಷನ್ ಮಾಡಬೇಕಂತ ಹೇಳಿಬಿಟ್ಟು ಕಂಪ್ಯೂಟರ್ ಕೋರ್ಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಬೆಂಗಳೂರು ಒಳಗಡೆ ಹಿಮಾಲಯ ಅಂತ ಮಾಕಳಿ ಒಳಗಡೆ ಹಿಮಾಲಯ ಪ್ರಾಡಕ್ಟ್ನ ಪ್ಯಾಕಿಂಗ್ ಕೆಲಸ ಮಾಡ್ತಿದ್ದೆ. ಜಸ್ಟ್ 6ರಿಂದ 8 ಸಾವಿರ ಆಗ್ತಾ ಇತ್ತು. 6ರಿಂದ 8 ಸಾವಿರ ಒಳಗಡೆ ಜಸ್ಟ್ 4,500 ಸಾವಿರ ಏನು ಮಾಡ್ತಿದ್ನಪ್ಪ ಅಂದ್ರೆ ಫೀಸಿಗೆ ಕೊಡ್ತಾ ಇದ್ದೆ. ಅದ್ರೊಳಗಡೆ ನನಗೆ ಟ್ರಾನ್ಸ್ಪೋರ್ಟ್ ಅದೆಲ್ಲ ಸೇರಿಬಿಟ್ಟು ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ ಸೇರಿಬಿಟ್ಟು ₹1 ಉಳಿತಾ ಇರಲಿಲ್ಲ. ನಮ್ಮ ಅಪ್ಪಾಜಿ ಹತ್ರನೇ 1,000 2,000 ಎಲ್ಲ ಹಾಕ್ಕೊಂತಿದ್ದೆ. ನಾನು ವರ್ಕ್ನ ಮಾಡ್ತಿದ್ರು, ಆದರೂ 2,000 ನಮ್ಮ ಅಪ್ಪಾಜಿ ಹತ್ರ ಹಾಕ್ಕೊಳ್ಬೇಕಲ್ಲ, ಸುಮ್ಮನೆ ಹೊರಗಡೆ ಹೋಗ್ಬಿಟ್ಟು ಏನೋ ಬೇರೆ ಏನಾದರೂ ವರ್ಕ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಮತ್ತೆ ಏನು ಮಾಡಿದ್ನಪ್ಪ ಅಂದ್ರೆ ಊರಿಗೆ ಬಂದೆ. ಊರಿಗೆ ಬಂದುಬಿಟ್ಟು ಬೇರೆ ಜಾಬ್ನ ಸರ್ಚ್ ಮಾಡಿದೆ, ಎಲ್ಲೂ ಜಾಬೇ ಸಿಕ್ಕಿರಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಹೊರಗಡೆ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಏನಾದರೂ ಬಿಸ್ನೆಸ್ ಮಾಡ್ಬೇಕಂತ ತುಂಬ ನಂಗೆ ಆಸೆ ಇತ್ತು. ಯಾಕಂದರೆ ಜಾಬ್ ಮಾಡಿದರೆ ಏನೂ ಆಗಲ್ಲ ಅಂತ ನಂಗೆ ಮೊದಲಿಂದ ಗೊತ್ತಾಗಿತ್ತು. ಯಾಕಂದ್ರೆ ನಾನು PU ಅಲ್ಲಿ ಇರಬೇಕಾದ್ರೇ ಏನು ಮಾಡ್ತಿದ್ನಪ್ಪ ಅಂದರೆ ಚೈನೀಸ್ ಫುಡ್ ಒಳಗಡೆ ವರ್ಕ್ ಮಾಡಬೇಕಾದ್ರೆ ತುಂಬ ಜನ ಜಾಬ್ ಮಾಡೋರು ಸಿಗ್ತಾಯಿದ್ರು. ಅವ ಜಾಬ್ ಒಳಗಡೆ ಏನು ಉದ್ಧರಿಸ್ಲಿಕ್ಕೆ ಆಗಲ್ಲ, ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ನನ್ನ ಮೈಂಡ್ ಒಳಗಡೆ ಇತ್ತು. ಬಿಸ್ನೆಸ್ ಮಾಡ್ಬೇಕನ್ನುವಂಥ ಮೈಂಡ್ ಸೆಟ್ ನನಗಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ನಪ್ಪ ಅಂದರೆ ಎಲ್ಲಾದರೂ ಒಂದು ಅಪಾರ್ಚುನಿಟಿ ಸಿಗುತ್ತಾ ಅಂತ ವೆಯ್ಟ್ ಮಾಡ್ತಿದ್ದೆ. ಆ ಮೂಮೆಂಟ್ ಒಳಗಡೆ ನನಗೊಂದು ಈ ಕಂಪನಿಗೆ ಬರಲಿಕ್ಕೆ ಒಂದು ಆ್ಯಡ್ ಬಿಟ್ಟಿದ್ರು ಗ್ರೂಪ್ ಒಳಗಡೆ, ವಾಟ್ಸಪ್ ಗ್ರೂಪ್ ಒಳಗಡೆ ಒಂದು ಆ್ಯಡ್ ಬಂದಿತ್ತು. ಆ ಆ್ಯಡ್ನ ನೋಡ್ಬಿಟ್ಟು ಏನು ಮಾಡಿದ್ನಪ್ಪ ಅಂದರೆ ಒಂದು ಡಾಕ್ಯುಮೆಂಟ್ಸ್ನ ಸೆಂಡ್ ಮಾಡಿ ಈ ಟ್ರೈನಿಂಗ್ನ ಅಟೆಂಡ್ ಮಾಡಿದ್ದೀನಿ. ನನಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ಟಿರುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಅಪ್ಪು ಸರ್ ಅಂತ. ಅವರು ಬೇಸಿಕಲಿ ಬೆಳಗಾಂ ಡಿಸ್ಟಿಕ್ ಅವರು. ಎಜುಕೇಷನ್ ಬಂದುಬಿಟ್ಟು PUC ಕಂಪ್ಲೀಟ್ ಆಗಿದೆ. ಜಸ್ಟು 20 ಏಜ್ ಆಗೈತೆ ಅವರಿಗೆ. 20 ಏಜ್ ಆದಂಥ ಪರ್ಸನ್ ನನಗೊಂದು ಈ ಇಂಡಸ್ಟ್ರಿಗೆ ಒಂದು ಅವಕಾಶ ಕೊಟ್ಟಿದ್ರು. ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮ್. ಓಕೆ, ನಿಮ್ಮ ಲೈಫ್ ಬಗ್ಗೆ ಹೇಳಿದ್ರಿ, ಜರ್ನಿ ಬಗ್ಗೆ. ಆನಂತರ ಈ ಇಂಡಸ್ಟ್ರಿಗೆ ನಿಮ್ಮ ಎಂಟ್ರಿ ಆಯಿತು. ಸೊ MV ಕಂಪನಿಗೆ ಬಂದು ಸೇರ್ಕೊಂಡ್ರಿ. ಎಷ್ಟು ಟೈಮ್ ಆಯಿತು ಈ ಕಂಪನಿಗೆ ಬಂದು? ಸೊ ಮತ್ತೆ ನಿಮ್ಮ ಕೆಳಗಡೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಏನೆಲ್ಲ ಅಚೀವ್ ಮಾಡಿದ್ದೀರಾ, ಏನು ಪ್ರೈಸ್ ಬಂದಿದೆ ನಿಮಗೆ, ಟೋಟಲ್ ಆಗಿ ನಿಮ್ಮ ಕಡೆಯಿಂದ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಾ, ಹೇಗಿದೆ MV ಕಂಪನಿ? ನಾನು MV ಕಂಪ್ನಿಗೆ ಬಂದುಬಿಟ್ಟು 8 ಮಂತ್ ಆಗಿದೆ ಮೇಡಮ್. 8 ಮಂತ್ ಆಗೈತೆ. ನನ್ನ ಕೆಳಗಡೆ ಒಂದು ಮಿನಿಮಮ್ 70 ಎಬೋ ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ನನಗೇನು ಆಸೆ ಐತಪ್ಪ ಅಂದರೆ ನಾನು ಬೆಳೆಯೋದರ ಜೊತೆ ನನ್ನ ಕೆಳಗಡೆ ಇದ್ದವ್ರನ್ನ ಏನು ಮಾಡಬೇಕು, ಬೇಗ ಗ್ರೋತ್ ಮಾಡಬೇಕು. ಇಂಡಸ್ಟ್ರಿ ಒಳಗಡೆ ಈ ಇಂಡಸ್ಟ್ರಿಗೆ ಯಾಕೆ ಬಂದೆ, ಏನು ಉದ್ದೇಶ ಅಂತ ಹೇಳಿದರೆ ಮೇಯ್ನ್ ಏನಪ್ಪ ಅಂದರೆ ಇಲ್ಲಿ ನಾನು ಒಬ್ಬನೇ ಇಂಪ್ರೂವ್ಮೆಂಟ್ ಆದರೆ ಸಾಲ, ನನ್ನ ಕೆಳಗಡೆ ಎಷ್ಟು ಮೆಂಬರ್ಸ್ ವರ್ಕ್ ಮಾಡ್ತಿದ್ದಾರೆ ಅವರೆಲ್ಲ ಗ್ರೋತ್ ಆಗಬೇಕು ಅಂತ. ಹೊರಗಡೆ ಲೈಫ್ ಒಳಗಡೆ ನಾನೊಬ್ಬನೇ ಇಂಪ್ರೂವ್ಮೆಂಟ್ ಆದರೆ ಸಾಕು ಅಂತ ಇರ್ತೈತೆ. ಬಟ್ ಈ ಇಂಡಸ್ಟ್ರಿ ಒಳಗೆ ಹಂಗಲ್ಲ, ಕೆಳಗಡೆ ಇದ್ದವ್ರು ಇಂಪ್ರೂವ್ಮೆಂಟ್ ಆಗಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಬಂಧನವಾಸ್ ಸರ್ ಇರ್ಬೋದು, ಯಾದಗಿರಿ ಡಿಸ್ಟಿಕ್ಕು ಕಕ್ಕೇರ ತಾಲೂಕು ಅಂತ. ಅವರು ನನ್ನ ಕೆಳಗಡೆ ವರ್ಕ್ ಮಾಡ್ತಿದ್ದಾರೆ. ಉಳಪ್ಪ ಸೀನಿಯರ್ ಅಂತ, ಅವರು ಜಸ್ಟ್ ಧಾರವಾಡದವರು. SLC ಕಂಪ್ಲೀಟ್ ಆಗೈತೆ. ಅದಾದಮೇಲೆ ಮಾದೇಶ್ ಅಂತ ಇದ್ದಾರೆ. ಅದಾದಮೇಲೆ ನಿಂಬಣ್ಣ ಸರ್ ಅಂತ ಇದ್ದಾರೆ, ಸೋಮು ಸರ್ ಅಂತ ಇದ್ದಾರೆ. ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ. ಫಕೀರಪ್ಪ ಸರ್ ಅಂತ, ಅವ್ರದ್ದೆಲ್ಲ ಜಸ್ಟ್ SLC PUC ಪರ್ಸನು 25ರಿಂದ 30 ಸಾವಿರ ಇನ್ಕಮ್ನ ಅರ್ನ್ ಮಾಡ್ತಿದ್ದಾರೆ. ಬಟ್ ಹೊರಗಡೆ ಲೈಫಲ್ಲಿ ಒಬ್ಬ SLC ಪರ್ಸನು ಅಥವಾ 9th ಪಾಸು ಅಥವಾ 7th ಪಾಸ್ ಆದಂಥ ಪರ್ಸನು ಜಸ್ಟ್ 7ರಿಂದ 8 ಸಾವಿರ ತಗೊಳ್ಳಿಕ್ಕೂ ಕಷ್ಟ ಆಗುತ್ತೆ. ನಾನೇ ಒನ್ ಟೈಮು ಹೋಟೆಲ್ ಒಳಗಡೆ ವರ್ಕ್ ಮಾಡ್ತಿದ್ದೆ. 6ರಿಂದ 7 ಸಾವಿರ ಕೊಡ್ತಿದ್ರು ಮೇಡಮ್. 6ರಿಂದ 7 ಸಾವಿರ ತೊಗೊಂಡ್ಬಿಟ್ಟು ನಮ್ಮ ಲೈಫ್ನ ಹೆಂಗೆ ಸೆಟ್ಲ್ ಮಾಡ್ಕೊಳ್ಳಿಕ್ಕಾಗತ್ತೆ? ಸೆಟ್ಲ್ ಮಾಡ್ಕೊಳ್ಳಿಕ್ಕಾಗಲ್ಲ. ನಾನು ಈ ಕಂಪ್ನಿಗೆ ಬಂದುಬಿಟ್ಟು 8 ಮಂತ್ ಆಗೈತೆ, ಜಸ್ಟ್ 8 ಮಂತ್ ಆಗೈತೆ. ಇವಾಗ 30 to 50,000 ಹತ್ರ ಇನ್ಕಮ್ ಬರ್ತಾ ಇದೆ. ಇನ್ನೊಂದು ಜಸ್ಟ್ 10 ಡೇಸ್ ಒಳಗಡೆ ಹೈ ಪೋಸ್ಟ್ ಒಂದಿದೆ, ರೂಬಿ ಡೈರೆಕ್ಟರ್ ಅಂತ. ನಮ್ಮ ಕಂಪ್ನಿ ಒಳಗಡೆ ಆ ಪೋಸ್ಟಲ್ಲಿ ಇದ್ದವರಿಗೆ ತುಂಬ ವ್ಯಾಲ್ಯೂ ಇರುತ್ತೆ. ನನಗೊಂದು ಆಸೆ ಏನಪ್ಪ ಅಂತ ಹೇಳಿದರೆ, ರೂಬಿ ಡೈರೆಕ್ಟರ್ ಆದಮೇಲೆ ಒಂದು ಫಂಕ್ಷನ್ ಮಾಡ್ತಾರೆ. ಆ ಫಂಕ್ಷನ್ ಒಳಗಡೆ ತಂದೆ ತಾಯಿಗೆ ಸನ್ಮಾನ ಮಾಡ್ತಾರೆ ಮೇಡಮ್. ಹೊರಗಡೆ ಏನೇ ವರ್ಕ್ ಮಾಡಿದ್ರು, ನಾನೇನಾದರೂ ಒಂದು ಅಚೀವ್ಮೆಂಟ್ನ ಮಾಡಿದ್ನಪ್ಪ ಅಂತ ಹೇಳಿದರೆ ನನಗೆ ಮಾತ್ರ ಸನ್ಮಾನ ಮಾಡ್ಬೋದು. ಬಟ್ ಈ ಇಂಡಸ್ಟ್ರಿ ಒಳಗಡೆ ಹಂಗಲ್ಲ. ನೀನೇನಾದರೂ ಸಕ್ಸಸ್ ಆಗಿದೆಯಪ್ಪ ಅಂದರೆ ಸಕ್ಸಸ್ ಆಗ್ಲಿಕ್ಕೆ ನಿನ್ನ ತಂದೆ ತಾಯಿ ಮುಖ್ಯ ಕಾರಣ ಅಂತ ಹೇಳ್ಬಿಟ್ಟು ಫಂಕ್ಷನ್ನ ಮಾಡ್ತಾರೆ. ಜಸ್ಟ್ ಇನ್ನೊಂದು 15 ಡೇಸ್ ಒಳಗೆ ರೂಬಿ ಡೈರೆಕ್ಟರ್ ಪೋಸ್ಟಿಗೆ ಅಚೀವ್ಮೆಂಟ್ನ ಮಾಡ್ಕೊತಾ ಇದ್ದೀನಿ. ಅಚೀವ್ಮೆಂಟ್ ಮಾಡ್ಕೊಳ್ಳೋದ್ರ ಜೊತೆ ನಂಗೊಂದು ಆಸೆ ಏನಿತ್ತಪ್ಪ ಅಂತ ಹೇಳಿದರೆ, ಡಿಗ್ರಿ ಕಾಲೇಜಿಗೆ ಹೋಗಬೇಕಾದ್ರೆ ಒಬ್ಬರು ನನ್ನ ಫ್ರೆಂಡ್ ಒಬ್ಬ ಏನು ಮಾಡ್ತಿದ್ನಪ್ಪ ಅಂದ್ರೆ ಬುಲೆಟ್ ಬೈಕ್ನ ತೊಗೊಂಡು ಬರ್ತಾ ಇದ್ದ. ಆ ಬುಲೆಟ್ ಬೈಕ್ ಸೌಂಡ್ ಕೇಳಿದರೆ ನಮ್ಮ ಮನೆ ಬಸ್ ಸ್ಟ್ಯಾಂಡಿಂದ ಮನೆಗೆ ಹೋಗ್ಬೇಕಪ್ಪ ಅಂದರೆ ಮಿನಿಮಮ್ 1 ಕಿಲೋಮೀಟರ್ ಆಗುತ್ತೆ. ಇಳಿಜಾರು ಪ್ರದೇಶ, ಉಡುಪಿ ಸೈಡೆಲ್ಲ ನೋಡಿರ್ಬೋದು, ಗೊತ್ತಿರುತ್ತೆ. ಏನಪ್ಪ ಇಳಿಜಾರು ಪ್ರದೇಶ ಇರ್ತೈತೆ, ಫುಲ್ ಕಾಡು ಇರ್ತೈತೆ. ನಾನು ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬಂದಪ್ಪ ಅಂದರೆ ಬುಲೆಟ್ ಬೈಕಲ್ಲಿ ಬರಬೇಕು. ನಮ್ಮ ಅಮ್ಮನಿಗೆ ಏನು ಅನಿಸ್ಬೇಕು, ನಾವು ಬೇಟೆಣಿ ಅಂತ ಇರ್ತೇವೆ ನಮ್ಮ ಊರು, ಅಲ್ಲಿ ಬೇಟೆಣಿಯಲ್ಲಿ ಬಂದಿದ ತಕ್ಷಣ ನಮ್ಮ ಅಮ್ಮನಿಗೆ ಏನು ಅನಿಸ್ಬೇಕಪ್ಪ ಅಂದರೆ ನನ್ನ ಮಗ ಬರ್ತಾ ಇದ್ದಾನಂತ ಸೌಂಡಿಗೆ ಗೊತ್ತಾಗಬೇಕಂತ
ಅಂತ ಒಂದು ಆಸೆ ಇತ್ತು. ಆ ಆಸೆನ ಜಸ್ಟ್ ಇನ್ನೊಂದು 15 ಡೇಸ್ ಒಳಗಡೆ ರೂಬಿ ಡೈರೆಕ್ಟರ್ ಪೋಸ್ಟ್ನ ಅಚೀವ್ಮೆಂಟ್ನ ಅಂತ ಹೇಳಿದ್ರೆ ನಮ್ಮ ಕಂಪ್ನಿ ಕಡೆಯಿಂದಾನೆ ಗಿಫ್ಟ್ ಕೊಡುತ್ತೆ, ಬುಲೆಟ್ ಬೈಕ್ನ ಗಿಫ್ಟ್ ಕೊಡುತ್ತೆ. ಇನ್ನೊಂದು 20-25 ಡೇಸ್ ಒಳಗಡೆ ಊರಿಗೆ ಹೋಗ್ಬೇಕಾದ್ರೆ ಬುಲೆಟ್ ಬೈಕ್ನ ತಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ಇನ್ನು ಜಸ್ಟ್ 25 ಡೇಸ್ ಒಳಗಡೆ ನಾವು ಅಂದ್ಕೊಂಡಿರುವಂಥ ಆಸೆ ಈಡೇರುತ್ತೆ ಮೇಡಮ್. ಈ ಕಂಪನಿಗೆ ನಿಮಗೆ ಸೇರುವಾಗ ತುಂಬ ಜನ ಒಂದೊಂದು ರೀತಿಯಲ್ಲಿ ಹೇಳಿರ್ಬೋದು. ಸೊ ಆ ಕಂಪನಿ ಬಗ್ಗೆ ಎಲ್ಲ ಕಂಪನಿಗೆ ನಾವು ಕೆಲಸಕ್ಕೆ ಹೋಗುವಾಗ ನೆಗೆಟಿವ್ ಪಾಸಿಟಿವ್ ಎಲ್ಲ ಹೇಳ್ತಾರೆ. ಮತ್ತು ಎಷ್ಟೋ ಜನ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ನಮ್ಮನ್ನು ಯಾವುದಕ್ಕೂ ಆಗದವನು ಅನ್ನೋ ರೀತಿಯಲ್ಲಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಸೊ ಇಂತಹ ಒಂದು ನಿಮ್ಮ ಜೀವನದಲ್ಲಿ ಘಟನೆಗಳು ನಡೆದಿದೆಯಾ? ಈ ಸೀನ್ ಎಲ್ಲ ಕ್ರಿಯೇಟ್ ಆಗಿದೆಯಾ? ಏನಪ್ಪ ಅಂತ ಹೇಳಿದರೆ, ನಾನು ME ಸಂಸ್ಥೆಗೆ ಬಂದುಬಿಟ್ಟು ಟೋಟಲಿ 8 ಮಂತ್ ಆಯಿತು. 8 ಮಂತ್ ಬ್ಯಾಕು ಡೈರೆಕ್ಟ್ ಸೇಲಿಗೆ ಬಂದುಬಿಟ್ಟು 3 ಇಯರ್ಸ್ ಕಂಪ್ಲೀಟ್ ಆಗಿದೆ. 3 ಇಯರ್ಸ್ ಒಳಗಡೆ ಒನ್ ಟೈಮ್ ಲಾಕ್ಡೌನ್ ಒಳಗಡೆ 1.5 ಇಯರ್ ಏನು ಮಾಡಿದ್ನಪ್ಪ, ಊರು ಒಳಗಡೆ ಇದ್ದೆ. ಆ ಮೂಮೆಂಟ್ ಒಳಗಡೆ ನಮ್ಮ ಚಿಕ್ಕಪ್ಪ ಇರ್ಬೋದು, ನಮ್ಮ ಮಾವ ಇರ್ಬೋದು. ಮಾವ ಒನ್ ಟೈಮು ಫಂಕ್ಷನ್ ಒಳಗಡೆ, ಮನೆ ಒಳಗಡೆ ಫಂಕ್ಷನ್ ಆಗ್ತಿರ್ಬೇಕಾದ್ರೆ ಶಶಿ ಏನು ಮಾಡ್ತಿದ್ದಾನಪ್ಪ ಅಂತ ಕೇಳಿದ್ರು. ಏನೂ ಇಲ್ಲ, ಸುಮ್ಮನೆ ಮನೆ ಒಳಗಡೆ ತಿರ್ಗಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಅವಾಗ ನಮ್ಮ ಮಾವ ಏನು ಹೇಳಿದ್ನಪ್ಪ ಅಂತ ಹೇಳಿದ್ರೆ, ಒಂದು ದನ ಕಾಯ್ಲಿಕ್ಕೆ ಹೋದ್ರು 4-5 ಸೆಟ್ರ್ ಮನೆ ಒಳಗಡೆ ದನ ಕಾಯ್ಲಿಕ್ಕೆ ಹೋದ್ರು 4,000-5 ಸಾವಿರ ಕೊಡ್ತಾರೆ, ಸುಮ್ಮನೆ ದನ ಕಾಯ್ಲಿಕ್ಕೆ ಹೋಗಬೇಕಿತ್ತು ಅಂತ ಹೇಳಿದ್ರು. ಆ ಮೂಮೆಂಟ್ ನಂಗೆ ಏನು ಅನ್ಸಿತ್ತಪ್ಪ ಅಂದರೆ, ಸುಮ್ಮನೆ ಹೋಟೆಲ್ ಒಳಗಡೆ ಪ್ಲೇಟ್ ತಟ್ಟೆ ತೊಳೆಲಿಕ್ಕೆ ಹೋದ್ರು ಒಂದು 7-8 ಸಾವಿರ ಕೊಡ್ತಾರಲ್ಲ, ಸುಮ್ಮನೆ ಅದಕ್ಕಾದ್ರೂ ಕೆಲ್ಸಕ್ಕೆ ಹೋಗ್ಬಿಡುವ, ಇಲ್ಲಿ ಸುಮ್ಮನೆ ಊರು ಒಳಗಡೆ ಮರ್ಯಾದೆ ಯಾಕೆ ಕಳ್ಕೊಳ್ಳಿ ಅಂತ ಅಂದ್ಕೊಂಡೆ. ಆದರೆ ನಮ್ಮ ಅಪ್ಪಾಜಿ ಏನು ಹೇಳ್ತಿದ್ರಪ್ಪ ಅಂದರೆ, ನಿನ್ನ ಕೈಯಲ್ಲಿ ಏನಾದರೂ ಮಾಡು, ನಿನ್ಗೆ ಆಗುತ್ತೆ, ಸುಮ್ಮನೆ ಹೋಟೆಲ್ ಒಳಗಡೆ ಕೆಲಸ ಮಾಡ್ಲಿಕ್ಕೆ ಹೋಗಬೇಡ. ಯಾಕಂದ್ರೆ ನಾನು ಟೋಟಲಿ 40 ವರ್ಷ ಎಕ್ಸ್ಪೀರಿಯನ್ಸ್ ಐತೆ ಹೋಟೆಲ್ ಒಳಗಡೆ. ನಾನಂತೂ ಕಷ್ಟಪಟ್ಟಿದ್ದೀನಿ, ನನ್ನ ಮಗನೂ ಆ ರೀತಿ ಕಷ್ಟಪಡಬಾರ್ದು, ನೀನು ಯಾವುದೇ ಕಾರಣಕ್ಕೂ ಹೋಟೆಲ್ ಒಳಗಡೆ ಬರಬೇಡ, ನಿನಗೂ ಏನಾದರೂ ಕಂಪ್ನಿ ಒಳಗಡೆ ಜಾಬ್ ಆಗುತ್ತೆ ಅಂತ ಹೇಳಿದರು. ನಮ್ಮ ಫ್ರೆಂಡು ಹೇಳಿದಾರ, ಇಂಥ ಕಂಪ್ನಿ ತುಂಬ ಇರ್ತಾವೆ, ಚೈನ್ ಲಿಂಕ್ಗಳು ಇರ್ತಾವೆ, ಫ್ರಾಡ್ ಮಾರುತ್ತೆ, ದುಡ್ಡು ತಗೊಂಡು ಓಡಿ ಹೋಗ್ಬಿಡ್ತವೆ, ಆ ರೀತಿಯಲ್ಲಿ ಹೇಳಿದರು. ಬಟ್ ಅವ್ರ ಮಾತಿಗೆ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗಿಲ್ಲ. ಯಾಕೆ ತಲೆ ಕೆಡ್ಸ್ಕೊಂಡಿಲ್ಲ ಅಂದರೆ, ನಮ್ಮ ತಂದೆ ತಾಯಿ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ನಿನ್ನ ಕೈಯಲ್ಲಿ ಏನಾಗುತ್ತೆ ಅಂತ ನಿನಗೆ ನಂಬಿಕೆ ಇದ್ದರೆ ನೀನು ಮಾಡು ಅಂತ ಹೇಳಿದರು. ಅವ್ರ ಮಾತನ್ನ ತಲೆ ಕೆಡ್ಸ್ಕೊಳ್ಳೆ ವರ್ಕ್ನ ಮಾಡಿದೆ. ವರ್ಕ್ ಮಾಡೋದ್ರಿಂದ ಇವಾಗ 8 ಮಂತ್ ಕಂಪ್ಲೀಟ್ ಆಗ್ತಾ ಬರ್ತದೆ. ಇನ್ನೊಂದು ಜಸ್ಟ್ 15 ಡೇಸ್ ಒಳಗಡೆ ಏನಾಗುತ್ತಪ್ಪ ಅಂದರೆ ಪೋಸ್ಟಿಗೆ ಅಚೀವ್ಮೆಂಟ್ ಆಗುತ್ತೆ. ಇಲ್ಲಿ ಅವರೆಲ್ಲ ಏನೋ ಹೇಳಿದ್ರು ಅಂತ ಹೇಳಿಬಿಟ್ಟು ಈ ಬಿಸ್ನೆಸ್ನ ಬೇಡ, ನನ್ನ ಕೈಯಲ್ಲಿ ಆಗಲ್ಲ, ಸುಮ್ಮನೆ ಯಾಕೆ, ನಮ್ಮ ಮಾವನು ಹೇಳ್ತಿದ್ದಾರೆ ಅಥವಾ ನಮ್ಮ ಚಿಕ್ಕಪ್ಪನೂ ಹೇಳ್ತಿದ್ದಾರೆ, ಇಂಥ ಕಂಪ್ನಿ ತುಂಬ ನೋಡಿದ್ದೀನಿ, ಬೇಡ ಅಂತ ಹೇಳಿದರು. ಆದರೂ ಅವ್ರು ಹೇಳಿದ ಮಾತಿಗೆ ನಾವು ಹೋಗಿದ್ನಪ್ಪ ಅಂದರೆ ಆ ಪೋಸ್ಟಿಗೂ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಪರ್ ಮಂತ್ 1-3 ಲ್ಯಾಕ್ ಇನ್ಕಮ್ನ ಅರ್ನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಮೇಡಮ್. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಟು ನಾನು ಏನು ಮಾಡನಪ್ಪ ಅಂದರೆ ಓನ್ಲಿ ಇದ್ರ ಕಡೆನೇ ಗುರಿ ಕೊಟ್ಟೆ. ಹೊರಗಡೆ ಪ್ರಪಂಚದೊಳಗಡೆ ನಾನು ಒಂದು ಪೊಲೀಸ್ ಆಗಬೇಕು, ಆರ್ಮಿ ಆಗ್ಬೇಕಂತ ಆಸೆ ಇರ್ತೈತೆ. ಆಸೆ ಗುರಿನೇ ಏನು ಮಾಡ್ಕೊತ ಇರ್ತವಪ್ಪ ಅಂದರೆ ಚೇಂಜ್ ಮಾಡ್ಕೊತ ಹೋಗ್ತಿರ್ತೀವಿ. ಇವಾಗ ನಾನು 5ನೇ ಕ್ಲಾಸಿಗೆ ಇದ್ದೀನಪ್ಪ ಅಂದರೆ ಪೊಲೀಸ್ ಆಗ್ಬೇಕಂತ ಅನ್ಕೊಂತೀನಿ. ಆಮೇಲೆ ಡಿಗ್ರಿ ಕಂಪ್ಲೀಟ್ ಆಯ್ತಪ್ಪ ಅಂದರೆ ಆರ್ಮಿ ಆಗ್ಬೇಕಂತ ಅನ್ಕೊಂತೀನಿ. ಒಬ್ಬನ ನೋಡಿದ ತಕ್ಷಣ ಡಾಕ್ಟರ್ ನೋಡಿದ್ನ ಡಾಕ್ಟರ್ ಆಗಬೇಕು, ನಾನು ತುಂಬ ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಂತ ಅನ್ಕೊಂತೀವಿ. ಬಟ್ ಈ ಇಂಡಸ್ಟ್ರಿ ಒಳಗಡೆ ನಾನು ಏನೋ ಒಂದು ಗುರಿನ ಇಟ್ಕೊಂಡಿದ್ನಲ್ಲ, ಆ ಗುರಿನ ಏನು ಮಾಡಬಾರ್ದು ಅಂದರೆ ಚೇಂಜ್ ಮಾಡ್ಕೊಳಿಕ್ಕೆ ಹೋಗ್ಬಾರ್ದು. ನಮ್ಮ ಗುರಿ ಕಡೆ ಫೋಕಸ್ ಇತ್ತಪ್ಪ ಅಂದರೆ ಒಂದು ಮಾತು ಇರ್ತೈತಿ, ಏನಪ್ಪ ಅಂದರೆ ಯಾವತ್ತು ನಿನ್ನ ಗುರಿ ಕಡೆ ಫೋಕಸ್ ಕೊಡು, ಗುರೈಸು ಕಡೆ ಏನು ಮಾಡ್ಲಿಕ್ಕೆ ಹೋಗಬೇಡ, ಫೋಕಸ್ ಕೊಡ್ಲಿಕ್ಕೆ ಹೋಗಬೇಡ ಅಂತ. ನಾನು ಯಾರು ಏನು ಹೇಳ್ತಾರಂತ ಅವ್ರ ಕಡೆ ಫೋಕಸ್ ಕೊಡ್ಲಿಕ್ಕೆ ಹೋಗಿಲ್ಲ. ನಾನು ಜಸ್ಟ್ ನನ್ನ ಗುರಿ ಏನಾಯಿತು, ನನ್ನ ಫ್ಯಾಮಿಲಿ ಏನಾಯಿತು ಅಷ್ಟೇ ನೋಡ್ಕೊಂಡು ಬಂದೆ. ಅದಕ್ಕೆ ಇವಾಗ ಪ್ರತಿಫಲ ಇನ್ನೊಂದು 15 ಡೇಸ್ ಒಳಗಡೆ ಸಿಗ್ತಾ ಇದೆ ಮೇಡಮ್. ಶಶಿಕುಮಾರ್ ಅವರೇ, ನೀವು ಹಲವಾರು ಕನಸುಗಳನ್ನು ಕಂಡಿದ್ದೀರಾ. ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ಹಾಗೆ ಇನ್ನೂ 15-20 ಡೇಸಲ್ಲಿ ನೀವೇನೋ ದೊಡ್ಡ ಡ್ರೀಮನ್ನು ಇಟ್ಕೊಂಡಿದ್ದೀರಾ. ಒಂದು ಬೈಕ್ ಬರುತ್ತೆ ಕಂಪನಿ ಕಡೆಯಿಂದ, ನನ್ನ ತಂದೆ ತಾಯಿಗೆ ನನ್ನ ಊರಲ್ಲಿ ಹೋಗುವಾಗ ಅದನ್ನು ಬಿಟ್ಕೊಂಡು ಹೋಗ್ತೀನಿ. ಖಂಡಿತ ಅದು ನೀವು ಅದನ್ನು ಮೀರಿ ನೀವು ಕಾರ್ ಪ್ರೈಸ್ ತಗೊಳ್ಳೋ ಅಂತಹ ದಿವಸ ಬೇಗ ಬರಲಿ. ಜೊತೆಗೆ ನೀವು ಕಷ್ಟಪಟ್ಟಿದ್ದೀರಾ ತುಂಬ. ನಿಮ್ಮ ಲೈಫ್ ಇನ್ನು ಮುಂದೆ ಆದರೂ ಒಳ್ಳೆ ರೀತಿಯಲ್ಲಿ ನಡೀಲಿ, ನಿಮ್ಮಿಂದ 4 ಜನರಿಗೆ ಒಳ್ಳೆಯದಾಗಲಿ, ನಿಮ್ಮಿಂದ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮ್ಮ ನೆಕ್ಸ್ಟ್ ಎಲ್ಲ ಕೆಲಸಕ್ಕೂ ಆಲ್ ದ ಬೆಸ್ಟ್. ಅಭಿಮತ ಚಾನಲ್ ಅವರು ಬಂದ್ಬಿಟ್ಟು ಮಾತಾಡ್ಸಿದ್ದಾರೆ. ನಮ್ಗೆ ತುಂಬ ಖುಷಿ ಆಗ್ತಿದೆ. ಯಾಕಪ್ಪ ಅಂದರೆ ಹೊರಗಡೆ ಪ್ರಪಂಚದೊಳಗೆ ಮೊದಲಿರಬೇಕಾದ್ರೆ ಯಾರ ಜೊತೆನೂ ಮಾತಾಡ್ತೇವೆ. ನಾವು ಡಿಗ್ರಿ ಕಂಪ್ಲೀಟ್ ಆದರೂ ಏನೋ ಫಂಕ್ಷನ್ ಒಳಗಡೆ ಸಹಿತ ಏನು ಒಂದು ಕಾರ್ಯಕ್ರಮನೂ ಏನು ಕೊಟ್ಟೇ ಇರಲಿಲ್ಲ ಮೇಡಮ್. ಮೊದಲು ನಾವು 5ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಯಕ್ಷಗಾನ ಮಾಡಬೇಕಂತ ಆಸೆ ಇತ್ತು. ನಮ್ಮ ಉಡುಪಿ ಕಡೆ ಯಕ್ಷಗಾನ ಎಲ್ಲ ಜಾಸ್ತಿ ಇತ್ತು, ಯಕ್ಷಗಾನ ಮಾಡಬೇಕಂತ ಆಸೆ ಇತ್ತು. ಬಟ್ ಅದನ್ನು ಚೇಂಜ್ ಮಾಡ್ಕೊಂಡ್ಬಿಟ್ಟು ಒನ್ ಟೈಮ್ ಯಕ್ಷಗಾನದೊಳಗಡೆ ಯಕ್ಷಗಾನನ ಈಗ ಮಾಡಿದ್ದೀನಿ ಸ್ಕೂಲ್ ಮತ್ತು ಕಾಲೇಜ್ ಒಳಗಡೆ. ಅದಾದಮೇಲೆ ಈ ಇಂಡಸ್ಟ್ರಿ ಬಂದೆ. ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮನೆ ಉದ್ಯೋಗ ಸಿಚುವೇಶನ್ ಒಳಗಡೆ ಐತೆ. ನಿನ್ನೆ ಜಸ್ಟ್ ನಮ್ಮ ಅಮ್ಮ ಕಾಲ್ ಮಾಡಿದ್ರು,
ಮನೆ ರೀಫಲ ಬಿದ್ದೋಗ್ತಾ ಇದೆ, ಯಾವಾಗ ಮನೆ ಕಟ್ಸ್ತೀಯಾ ಅಂತ ಕೇಳಿದ್ರು. ನೆಕ್ಸ್ಟ್ ಅಕ್ಟೋಬರ್ ತಿಂಗಳಿಂದ ಫೌಂಡೇಶನ್ ಹಾಕ್ತೀನಿ. ಇನ್ನೊಂದು 2 ವರ್ಷದೊಳಗಡೆ ಮನೆ ಕಂಪ್ಲೀಟ್ ಮಾಡಬೇಕು. ನನ್ನ ಆಸೆ ಏನಪ್ಪ ಅಂದರೆ ಮನೆ ಕಂಪ್ಲೀಟ್ ಆದ ತಕ್ಷಣ ಮನೆ ಗೃಹ ಪ್ರವೇಶ ದಿನ ಒಂದು ಕಾರ್ನ ತಗೊಳ್ಬೇಕು ಅಂತ ಆಸೆ ಐತೆ ಮೇಡಮ್. ನೆಕ್ಸ್ಟ್ ಇವಾಗ 24 ಏಜ್ ಕಂಪ್ಲೀಟ್ ಆಗಿದೆ. ನಾನು ಅಕ್ಟೋಬರ್ 12 ಬಂತಪ್ಪ ಅಂದರೆ 24 ಏಜ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು 3 ಇಯರ್ಸ್ ಒಳಗಡೆ ಆದರೂ ಮದುವೆ ಆಗಬೇಕು. ಇವಾಗ ನಮ್ಮ ಸೈಡ್ ಹೆಂಗೈತಪ್ಪ ಅಂತ ಹೇಳಿದರೆ, ಮನೆ ಒಳಗಡೆ ಏನು ಕಷ್ಟ ಇರುತ್ತೆ ಅಥವಾ ಮನೆ ಕಟ್ಸ್ಬೇಕಿದೆನಾ, ಆ ಮನೆ ಕಟ್ಸ್ಬಿಟ್ಟು ಮದುವೆ ಆಗ್ಬೇಕಿರ್ತೈತೆ ಮೇಡಮ್. ಇವಾಗ ನಾನು ಜಾಬ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ 15,000 ಸಿಕ್ತಪ್ಪ ಅಂದರೆ ಆ ಮನೆ ಕಟ್ಸ್ಬೇಕಿದ್ರೆ 35-36 ವರ್ಷ ಹೋಗಿರ್ತೈತೆ. ಆಮೇಲೆ ಸಾಲ ಒಂದು 4-5 ಲಕ್ಷ ಅದನ್ನೆಲ್ಲ ಕ್ಲಿಯರ್ ಮಾಡೋರೊಳಗಡೆನೆ 36-37 ವರ್ಷ ಆಗುತ್ತೆ. 37 ವರ್ಷ ಆದಮೇಲೆ ಯಾರು ಹೆಣ್ಣು ಕೊಡಲ್ಲ ಮೇಡಮ್. ಸೊ ಅದಕ್ಕೋಸ್ಕರ ನಾ ಇಂಡಸ್ಟ್ರಿಗೆ ಜಾಯಿನ್ ಆಗಿದ್ದೀನಿ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ ಇರ್ತೈತೆ, ಏನೋ ಕಾರ್ ತಗೊಳ್ಬೇಕು, ಮನೆ ಕಟ್ಸ್ಬೇಕು, ಬುಲೆಟ್ ಬೈಕ್ ಒಳಗಡೆ ತಿರ್ಗಾಡಬೇಕು, ಇಷ್ಟಪಟ್ಟು ಹುಡುಗಿನ ಮದುವೆ ಆಗಬೇಕು. ಪ್ರತಿಯೊಬ್ಬ ಪರ್ಸನಿಗೂ ಆಸೆ ಇರ್ತೈತೆ. ಒಂದು ಅಬ್ದುಲ್ ಕಲಾಂ ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂದರೆ ನಿದ್ದೆ ಮಾಡುವಾಗ ಬರೋದು ಕನಸಲ್ಲ, ನಿದ್ದೆ ಮಾಡಲು ಬಿಡದಿರುವುದು ನಿಜವಾದ ಕನಸು ಅಂತ ಹೇಳ್ತಾರೆ. ಅದೇ ರೀತಿ ಯಾರು ಕನಸು ಕಂಡಿರ್ತಾರೋ ಆ ಕನಸನ್ನ ನನ್ಸು ಮಾಡ್ಕೊಳ್ಳೋ ಕಡೆ ಫೋಕಸ್ ಕೊಡ್ಬೇಕಪ್ಪ ಅಂದರೆ, ನಿಮಗೆ ಸತತವಾದ ಪ್ರಯತ್ನ ಪರಿಶ್ರಮ ಐತಪ್ಪ ಅಂದರೆ ನೀವು ಕಂಡಿರುವಂಥ ಕನಸೆಲ್ಲ ಈಡೇರುತ್ತೆ. ಒನ್ಸ್ ಅಗೇನ್ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಬಿಟ್ಟು ಅಲ್ಲಿಂದ ಇಲ್ಲಿ ಬಂದುಬಿಟ್ಟು ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಅಭಿಮತ ಚಾನಲ್ ಅವರಿಗೆ ಮತ್ತು ನಮ್ಮ ಬ್ರ್ಯಾಂಚ್ ಇನ್ಚಾರ್ಜ್ ಆಗಿ ಬಸು ಸರು ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಮೇಡಮ್. ಹೊರಗಡೆ ಯಾರು ನಾವು ಒಂದು ಜಾಬ್ ಮಾಡ್ತಿದ್ದೀವಿ, ಏನೋ ಒಂದು ವರ್ಕ್ ಮಾಡ್ತಿದ್ದೀವಪ್ಪ ಅಂದರೆ ಯಾರು ಅಷ್ಟೊಂದು ಸಪೋರ್ಟ್ ಮಾಡಲ್ಲ. ನಮ್ದು ಏನು ವರ್ಕ್ ಆಯಿತು ಅದನ್ನು ಮಾಡ್ಕೊಂಡು ಬರಬೇಕಷ್ಟೇ. ಬಟ್ ಈ ಇಂಡಸ್ಟ್ರಿ ಒಳಗಡೆ ಹಂಗಲ್ಲ, ತುಂಬ ಜನ ಸಪೋರ್ಟ್ ಮಾಡ್ತಾರೆ. ಬೆಳಿಬೇಕಂತ ಬಂದಿದೆಯಾ ಅಂದರೆ ಪ್ರತಿಯೊಬ್ಬ ಪರ್ಸನ್ ನಿನ್ನ ಕೈ ಹಿಡಿದು ಏನು ಮಾಡ್ತಾರಪ್ಪ ಅಂದ್ರೆ ಮೇಲೆ ಕೆತ್ತಲಿಕ್ಕೆ ನೋಡ್ತಾರೆ, ಹೊರಗಡೆ ಎಲ್ಲ ಕಾಲು ತುಳಿಲಿಕ್ಕೆ ನೋಡ್ತಾರೆ, ಹೊರತು ಯಾರು ಕೈ ಎತ್ತಲಿಕ್ಕೆ ನೋಡಲ್ಲ. ಬರೀ ನಮ್ಮ ಬಸು ಸರ್ ಇರ್ಬೋದು, ನಾವು ವಿಠಲ್ ಸರ್ ತುಂಬ ನಂಗೆ ಸಪೋರ್ಟಿವ್ ಆಗಿದ್ದಾರೆ. ಮೊದಲಿಂದ ನಾ ಇಂಡಸ್ಟ್ರಿ ಬಂದ ಮೇಲೆ ತುಂಬ ಸಪೋರ್ಟಿವ್ ಆಗಿದ್ದ ಪರ್ಸನ್ ಯಾರಪ್ಪ ಅಂದ್ರೆ ಒಬ್ಬರು ವಿಠಲ್ ಸರ್ ಇರ್ಬೋದು, ಬಸು ಸರ್ ಇರ್ಬೋದು. ಅದಾದಮೇಲೆ ನಮ್ಮ ಅಪ್ಪು ಸರು, ಸುರೇಶ್ ಸರು, ರಾಕೇಶ್ ಸರು, ಭಾಷಾ ಸರು, ಹರೀಶ್ ಸರು, ಪ್ರತಿಯೊಬ್ಬರು ಪರ್ಸನ್ ಸಪೋರ್ಟ್ ಮಾಡ್ತಾ ಇದೆ. ಅವ್ರು ಸಪೋರ್ಟ್ ಮಾಡೋದ್ರಿಂದಾನೇ ಈ ಪೊಸಿಷನಿಗೆ ಬರಲಿಕ್ಕೆ ನನಗೆ ಅವ್ರಿಗೆ ಒಂದ್ಸಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಶಶಿ ಅವರೇ, ನಿಮ್ಮ ಎಲ್ಲ ಡ್ರೀಮ್ಸಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಶಶಿಕುಮಾರ್ ಅವರ ಅಂತರಾಳದ ಮಾತುಗಳನ್ನು ನಮ್ಮ ಮುಂದೆ ಇಟ್ಕೊಂಡಿದ್ದಾರೆ. ಅವರ ಆ ದಿನದ ಕಷ್ಟದ ಬದುಕು, ಅದರ ಜೊತೆಗೆ ಅವರ ಒಂದು ಜೀವನದ ದಾರಿಯಲ್ಲಿ ನಡೆದು ಬಂದಂತಹ, ಅವರು ಅನುಭವಿಸಿ ಬಂದಂತಹ ಕಷ್ಟಗಳು, ಏರಿಳಿತಗಳು, ಇವಾಗ ಅವರು ಪ್ರೆಸೆಂಟ್ ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸಾಕಷ್ಟು ಕನಸುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಿಮ್ಮ ಆಶೀರ್ವಾದ ಕೂಡ ಅವರಿಗೆ ಬೇಕು. ಆದಷ್ಟು ಬೇಗ ಅವರ ಕನಸು ನನಸಾಗಲಿ. ಸಾಧ್ಯ ಆದರೆ ಅಭಿಮತವನ್ನು ನೋಡ್ತಾ ಇರುವ ನಿಮ್ಮೆಲ್ಲರನ್ನೂ ಕೂಡ ಅವರು ಈ ಕಾರ್ಯಕ್ರಮದಲ್ಲಿ ಮದುವೆಗೆ ಕೂಡ ಆಹ್ವಾನಿಸ್ಬೋದು ಕೂಡಲೇ. ಓಕೆ, ಎನಿವೇಸ್ ಇದು ಇವತ್ತಿನ MV ಸಾಧಕರು. ಮತ್ತೆ ಮುಂದಿನ ಹೊಸ ಸಾಧಕರೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿ ತನಕ ನೋಡ್ತಾ ಇದ್ದೀವಿ ಅಭಿಮತ TV. ಇದು ಜನಮನದ ನಾಡಿ ಮಿಡಿತ. ಥ್ಯಾಂಕ್ ಯು.